ಮರುಸಿಂಚನ 6ನೇ ತರಗತಿ ವಿಜ್ಞಾನ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಚಟುವಟಿಕೆ ಹಾಳೆ 7ರಿಂದ ಚಟುವಟಿಕೆ ಹಾಳೆ 9ರವರೆಗಿನ ಸಂಪೂರ್ಣ ಉತ್ತರಗಳು. ಚಟುವಟಿಕೆ 7A ಎಲೆಗಳ ರಚನೆ ವೀಕ್ಷಣೆಯ ದಾಖಲೆಯನ್ನು ಬರೆಯಿರಿ. ಗುಲಾಬಿ ಎಲೆ, ಅದರ ಉದ್ದ ಹಾಗೂ ಅದರ ಬಣ್ಣ, ಈ ಒಂದು ಅಂಶಗಳನ್ನು ನೀವು ಆ ಒಂದು ಟೇಬಲಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಮೇನ್ ಚಟುವಟಿಕೆ 7B ಒಂದು ಉದಾಹರಣೆಯನ್ನು ನೀಡಲಾಗಿದೆ. ಉಳಿದ ಎಲ್ಲ ಚಟುವಟಿಕೆಗಳು ವಿದ್ಯಾರ್ಥಿಗಳು ನಿರ್ವಹಿಸಿ ಹಾಗೂ ವೀಕ್ಷಣೆಯೊಂದಿಗೆ ದಾಖಲಿಸುವುದು. ಹಾಲು ಮತ್ತು ನೀರು ಅದನ್ನ ಪ್ರಯೋಗದ ವಿಧಾನ. ಆಮೇಲೆ ನೀವು ಏನಾಯಿತು ಎಂದು ನೀವು ಯೋಚಿಸುತ್ತೀರಿ. ಏನಾಯಿತು ವೀಕ್ಷಣೆ ಮತ್ತು ತೀರ್ಮಾನ. ಒಂದು ಕಾಲಮಲ್ಲಿ ನೀವು ಊಹೆನ ಬರೀತೀರಾ, ಇನ್ನೊಂದು ಕಾಲಮಲ್ಲಿ ತೀರ್ಮಾನವನ್ನು ನೀವು ಆ ಒಂದು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಮೇಲೆ ಏನೊಂದು ಊಹೆ ಆಗಿದೆ ಅದನ್ನು ಲಾಸ್ಟ್ ಕಾಲಮಲ್ಲಿ ಬರೀಬೇಕು. ಇಲ್ಲಿ ನೀರು ಮತ್ತು ಜೇನು, ಈ ಒಂದು ನೀರು ಮತ್ತು ಜೇನನ್ನ ತೊಗೊಂಡು ನೀವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಯಾವ ಥರ ಅದು ರಿಯಾಕ್ಟ್ ಆಗುತ್ತೆ, ಹಾಗೆ ಎಣ್ಣೆ ಮತ್ತು ನೀರು ಈ ಒಂದು ಎಕ್ಸ್ಪೆರಿಮೆಂಟ್ನ ನೀವು ಮಾಡಿದಾಗ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಆ ಒಂದು ಪೇಜಲ್ಲಿ ನೀವು ಬಾಕ್ಸಲ್ಲಿ ಕಂಪ್ಲೀಟಾಗಿ ಬರೀರಿ. ನೆಕ್ಸ್ಟ್ ಇಲ್ಲಿ ಬಣ್ಣದ ಪೌಡರ್ ಮತ್ತು ನೀರು. ಒಂದು ಬಾಟಲ್ನಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಣ್ಣದ ಪೌಡರ್ ಹಾಕಿ ಕಲಿಸಿದಾಗ ಬಣ್ಣ ಮತ್ತು ನೀರು ಮಿಶ್ರಣವಾಗುತ್ತದೆ. ಸೊ ಇದರಿಂದ ನಮಗೇನು ಔಟ್ಪುಟ್ ಸಿಗುತ್ತೆ, ಔಟ್ಪುಟ್ ನಮಗೆ ಅದು ಮಿಶ್ರಣವಾಗುತ್ತದೆ. ಊಹೆ ಮಾಡಿದ ನಾವು ಬಣ್ಣ ಮತ್ತು ನೀರು ಮಿಶ್ರಣವಾಗುತ್ತೆ ಅಂತ. ಸೊ ಅದು ಕೊನೆಯ ತೀರ್ಮಾನ ಏನು, ಅದು ಒಂದು ಮಿಶ್ರಣವಾಗಿ ಪರಿವರ್ತನೆಗೊಳ್ಳುತ್ತದೆ ಅಂತ. ನೆಕ್ಸ್ಟ್ ಚಟುವಟಿಕೆ 7Cಯಲ್ಲಿ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ನಿಗದಿಪಡಿಸಲು ಕೆಳಗಿನ ವೇಳಾಪಟ್ಟಿ. ನಿಮ್ಮ ಸ್ಕೂಲ್ ಆ್ಯಕ್ಟಿವಿಟೀಸ್ ಅಥವಾ ಡೈಲಿ ಆ್ಯಕ್ಟಿವಿಟೀಸ್ ಏನೇನಿದೆಯೋ ಸೊ ಅದನ್ನು ನೀವು ಯಾವ್ಯಾವ ಟೈಮಲ್ಲಿ ಮಾಡ್ತೀರಾ ಆ ಒಂದು ಟೈಮಿಂಗ್ಸ್ನ ನೀವಲ್ಲಿ ಬರೀಬೇಕು. ಶಾಲೆಗೆ ಹೋಗುವ ಸಮಯ ಬೆಳಗ್ಗೆ 9:30 ನಿದ್ದೆ ಮಾಡುವ ಸಮಯ ರಾತ್ರಿ 10 ಗಂಟೆಗೆ. ಸೊ ಈ ಥರ ಒಂದು ಡೈಲಿ ಆ್ಯಕ್ಟಿವಿಟೀಸ್ ಟೈಮಿಂಗ್ಸ್ನ ಬರೀರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಬೆಳಿಗ್ಗೆ 9 ಗಂಟೆಗೆ ನೀವು ತಿಂಡಿ ತಿಂತೀರಾ. ಬೆಳಿಗ್ಗೆ ಸ್ನಾನದ ಸಮಯ ಬೆಳಗ್ಗೆ 7 ಗಂಟೆ. ಸಂಜೆ ತಿಂಡಿಯ ಸಮಯ 4:15 ಗಂಟೆ. ಸೊ ಈ ಥರ ನಾನೊಂದು ಟೈಮಿಂಗ್ಸ್ನ ಬರೆದಿದ್ದೀನಿ. ಅಂದರೆ ಅಲ್ಲಿ ಕ್ಲಾಕಲ್ಲಿ ಕೊಟ್ಟಿರೋ ಒಂದು ಟೈಮಿಂಗ್ಸ್ನ ನೀವೇನು ಮಾಡಬೇಕಾಗುತ್ತೆ, ಈ ಒಂದು ಬಾಕ್ಸಲ್ಲಿ ನೀವು ಬರಿಬೇಕಾಗುತ್ತೆ. ನೀವು ಯಾವ ಟೈಮಿಂಗ್ಸಲ್ಲಿ ಏನು ಮಾಡಿದ್ರೆ ಅದನ್ನು ಫ್ರೆಂಡ್ಸ್ ಜೊತೆ ನೀವು ಡಿಸ್ಕಸ್ ಮಾಡಿ. ನೆಕ್ಸ್ಟ್ ನೋಡಿ ಚಟುವಟಿಕೆ 7D. ಈ ಒಂದು ಟೇಬಲಲ್ಲಿ 3 ದಿನಗಳ ಕಾಲ ತಿನ್ನುವ ಆಹಾರ ಮತ್ತು ಸಮಯ, ಅದರಲ್ಲಿ ಸಿಗುವ ನಿಮಗೆ ಪೋಷಕ ಸತ್ವಗಳು ಮತ್ತು ನಿಮ್ಮ ಅಭಿಪ್ರಾಯ. ಸೊ ಈ ಥರ ಒಂದು ಕಾಲಮ್ ಕೊಟ್ಟಿದ್ದಾರೆ. ನೀವು ಯಾವ ದಿನ ಏನೇನು ತಿಂತೀರಾ, ಸೊ ಯಾವ ಟೈಮಿಂಗ್ಸ್ ತಿಂತೀರಾ, ಅದರಲ್ಲಿ ನಿಮಗೆ ಸಿಗುವ ಪೋಷಕ ಸತ್ವಗಳು ಹಾಗೆ ನಿಮ್ಮ ಒಂದು ಅಭಿಪ್ರಾಯನ ಬರೀರಿ. ನಿಮ್ಮ ಅಭಿಪ್ರಾಯ ಏನಿದೆಯೋ ಅದನ್ನು ಕ್ಲೀನಾಗಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಚಟುವಟಿಕೆ ಹಾಳೆ 8ರಲ್ಲಿ ಸಸ್ಯದ ಭಾಗ ಮತ್ತು ಉಪಯೋಗಗಳು. ಒಂದು ಸಸ್ಯದ ಚಿತ್ರವನ್ನು ನೀವೇ ಕೂಡ ಬರೀಬೇಕು. ನಾವಲ್ಲಿ ಫೋಟೋನ ಪೇಸ್ಟ್ ಮಾಡಿದ್ದೀನಿ. ಸೊ ಡ್ರಾ ಮಾಡಿ ಆದಮೇಲೆ ನೀವು ಅದರದ್ದು ಒಂದು ಪಾರ್ಟ್ಸ್ನ ನೀವು ಲೇಬಲ್ ಮಾಡಬೇಕು. ತುದಿ ಇರುತ್ತೆ, ಹೂ ಇರುತ್ತೆ, ಹಣ್ಣಿರುತ್ತೆ, ಕಾಯಿ ಇರುತ್ತೆ, ಎಲೆ ಇರುತ್ತೆ, ಕಾಂಡ ಇರುತ್ತೆ. ಸೊ ಈ ಥರ ಒಂದು ಪಾರ್ಟ್ಸ್ನ ನೀವು ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಮಗೆ ಚಟುವಟಿಕೆ 8. ಈ ಒಂದು ಚಟುವಟಿಕೆಯಲ್ಲಿ ವಿವಿಧ ರೀತಿಯ ಆಹಾರ ಪದಾರ್ಥಗಳು ನೀಡಿದೆ. ಅವುಗಳನ್ನು ಹೆಸರಿಸಿ ಹಾಗೂ ಸಸ್ಯದ ಭಾಗವನ್ನು ಆಹಾರನಾಗಿ ಸೇವಿಸುವುದೆಂದು ತಿಳಿಸಿ. ಅಂದರೆ ನಾವು ತಿನ್ನುವ ಸಸ್ಯದ ಭಾಗ, ನಾವು ಪ್ಲ್ಯಾಂಟ್ಸಲ್ಲಿ ನಾವು ಯಾವ ಪಾರ್ಟ್ನ ನಾವು ತಿಂತೀವಿ. ಫಾರ್ ಎಕ್ಸಾಂಪಲ್ ನಾವು ಫ್ರೂಟ್ಸ್ ತಿಂತೀವಿ, ಎಲೆಗಳು ತಿಂತೀವಿ, ಕಾಂಡ, ಬೇರು. ಸೊ ಈ ಥರ ಒಂದು ಚಟುವಟಿಕೆನ ಅವರು ತಿಳಿಸಿ ಅಂತ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಸಸ್ಯದ ಭಾಗ ಎಲೆ ನಾವು ಕೋಸು, ಬಸಳೆ ಸೊಪ್ಪು, ಮೂಲಂಗಿ ಸೊಪ್ಪು ಈ ಥರ ಒಂದು ಸೊಪ್ಪಾಗಿ ಯೂಸ್ ಮಾಡ್ತೀವಿ. ಕಾಂಡ ಅಂದರೆ ಅಣಬೆ ಅಂದರೆ ಮಶ್ರೂಮ್. ಬೇರಿಂದ ಏನೆಲ್ಲ ತರಕಾರಿಗಳು ಸಿಗುತ್ತೆ, ಆಲೂಗೆಡ್ಡೆ ಸಿಗುತ್ತೆ, ಬೀಟ್ರೋಟ್ ಸಿಗುತ್ತೆ, ಕ್ಯಾರೆಟ್ ಸಿಗುತ್ತೆ, ಈರುಳ್ಳಿ. ಹೂವು ಥರ ಅಂದರೆ ಹೂಕೋಸು, ಬೀಜ ಅಂದರೆ ಮೆಕ್ಕೆಜೋಳ. ನೆಕ್ಸ್ಟ್ ಚಟುವಟಿಕೆ 8. ಸಸ್ಯಗಳಿಂದ ನಮಗಾಗುವ ಉಪಯೋಗಗಳನ್ನು ಚಿತ್ರದಲ್ಲಿ ಗಮನಿಸಿ ಉತ್ತರಿಸಿ. ಏನೆಲ್ಲ ಉಪಯೋಗಗಳಾಗುತ್ತೆ ನಮಗೆ, ಬಟ್ಟೆ ತಯಾರಿಸ್ಬೋದು, ಮರದಿಂದ ಕಾಗದ ತಯಾರಿಸ್ತೀವಿ ಅಲ್ವಾ. ಸೊ ಅದೇ ಥರ ತರಕಾರಿಗಳು ಸಿಗುತ್ತೆ, ನಮಗೆ ಹಣ್ಣುಗಳು ಸಿಗುತ್ತೆ. ಕೆಲವೊಂದು ಮರಗಳಿಂದ ನಾವು ರಬ್ಬರ್ನ ಕೂಡ ನಾವು ತಯಾರಿಸ್ತೀವಿ ಮತ್ತು ಮರನ ಕಟ್ ಮಾಡಿ ಮನೆ ಕೂಡ ನಿರ್ಮಾಣವನ್ನು ಮಾಡಿದ್ದೀವಿ. ಕೆಲವೊಂದು ಸಸ್ಯಗಳ ಎಲೆಗಳಿಂದ ನಾವು ಔಷಧಿಗಳನ್ನು ಕೂಡ ನಾವು ಮಾಡ್ತೀವಿ. ಸೊ ಈ ಒಂದು ಎಲ್ಲ ಉಪಯೋಗಗಳು ಸಸ್ಯಗಳಿಂದ ನಮಗೆ ಸಿಗುತ್ತದೆ ಅಂತ. ನೆಕ್ಸ್ಟ್ ನಮಗೆ ಸಸ್ಯದ ಮುಖ್ಯ ಭಾಗಗಳು ಯಾವುವು ಅಂದರೆ ಮೊದಲನೇ ಪ್ರಶ್ನೆಯಿಂದ 3 ಪ್ರಶ್ನೆ ಸಸ್ಯದ ರಿಲೇಟೆಡ್ ಕೇಳಿದ್ದಾರೆ. ಸೊ 2ನೇ ಪ್ರಶ್ನೆ ನೋಡಿ, ಹೂಗಳು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ ಆಹಾರ ಪದಾರ್ಥವಾಗಿ ಬಳಸ್ತಾರೆ. ಕೆಲವೊಂದು ಹೂನ ನಾವು
ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡಲ್ಲ. ಸೊ ಅದನ್ನ ನಾವು ಫುಡ್ ಪರ್ಪಸ್ಸು ಕೂಡ ನಾವು ಯೂಸ್ ಮಾಡ್ತೀವಿ. ಮತ್ತು ಯಾವ ಸಸ್ಯಗಳಿಂದ ನಾವು ಬಟ್ಟೆನ ತಯಾರಿಸ್ತೀವಿ? ಹತ್ತಿಯಿಂದ ನಾವು ಕಾಟನ್ ಡ್ರೆಸ್ಸಸ್ನ ನಾವೇನು ಮಾಡ್ತೀವಿ? ತಯಾರಿಸ್ತೀವಿ. ನೆಕ್ಸ್ಟ್ ಯಾವ ಸಸ್ಯಗಳಿಂದ ನಾವು ಬಟ್ಟೆಯನ್ನು ತಯಾರಿಸಬಹುದು? ಹತ್ತಿ, ರೇಷ್ಮೆ, ಸೆಣಬು. ನೆಕ್ಸ್ಟ್ 4ನೇ ಪ್ರಶ್ನೆ, ನೀವು ದಿನನಿತ್ಯದ ಜೀವನದಲ್ಲಿ ಬಳಸುವ ಸಸ್ಯ ಆಧಾರಿತ ಉತ್ಪನ್ನಗಳನ್ನು ಬರೆಯಿರಿ. ಆಧಾರಿತ ಉತ್ಪನ್ನಗಳು ಅಂದರೆ ಬಟ್ಟೆ, ಆಮೇಲೆ ಚೀಲಗಳನ್ನ ಮಾಡ್ಬೋದು, ಹಾಸಿಗೆಗಳ ತಯಾರಿಕೆ, ಹೊದಿಕೆ, ಬೊಂಬೆ. ಸೊ ಈ ಥರ ಒಂದು ಥಿಂಗ್ಸ್ಗಳನ್ನ ನಾವೇನು ಮಾಡ್ಬೋದು? ಸಸ್ಯಗಳನ್ನೇ ಪ್ಲ್ಯಾಂಟ್ಸಿಂದ ನಾವು ರೆಡಿ ಮಾಡ್ತೀವಿ ಅಂತ ಅರ್ಥ. ನೆಕ್ಸ್ಟ್ ನಿಮಗೆ ಚಟುವಟಿಕೆ ಹಾಳೆ 9. ಈ ಒಂದು 9ರಲ್ಲಿ ನಿಮಗೆ ಪರಸ್ಪರ ಅವಲಂಬನೆ ಅಂದರೆ ಯಾವುದೇ ಒಂದು ಪ್ರಾಣಿ ಒಂದು ಪ್ರದೇಶಕ್ಕೆ ಯಾವ ಥರ ಸೂಟೆಬಲ್, ಸೊ ಅಲ್ಲಿ ಅದು ಯಾವ ಥರ ಆಹಾರಕ್ಕಾಗಿ ವಾಸ ಮಾಡುತ್ತೆ ಮತ್ತು ಆ ಪ್ರಾಣಿ ವಾಸ ಮಾಡುವಂಥ ಸ್ಥಳದ ಬಗ್ಗೆ ನೀವು ಆ ಒಂದು ಕಾಲಮಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ಪ್ರಾಣಿ ಅವಲಂಬಿತ ಆಗಿದೆ? ಟೈಗರ್ ಡೀರ್ನ ತಿನ್ನುತ್ತೆ ಅಲ್ವಾ. ಸೊ ಇದೇ ಥರ ಹಸು ಏನಾಗುತ್ತೆ? ಹುಲ್ಲನ್ನ ತಿನ್ನುತ್ತೆ. ಸೊ ಈ ಥರ ಯಾವ ಪ್ರಾಣಿ ಯಾವುದಕ್ಕೆ ಫುಡ್ ಹ್ಯಾಬಿಟ್ಸ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಜಿಂಕೆಯನ್ನು ಹುಲಿ ಆಹಾರವಾಗಿ ಸೇವಿಸುತ್ತದೆ. ಜಿಂಕೆಯಿಂದ ಹುಲಿಗೆ ಉಪಯುಕ್ತ. ಸೊ ಈ ಥರ ಹುಲ್ಲು ಹಸುವಿಗೆ ಆಹಾರವಾಗಿದೆ. ಇಲ್ಲಿ ನೋಡಿ, ಹಸುವಿನಿಂದ ಮಾನವರಿಗೆ ಹಾಲು ಸಿಗುತ್ತೆ ಅಲ್ವಾ. ಹಸುವಿನಿಂದ ಹಾಲು ಸಿಗುತ್ತೆ, ಮಾನವರಿಗೆ ಉಪಯೋಗವಾಗಿದೆ. ಅದೇ ರೀತಿ ಹಣ್ಣುಗಳಿಂದ ಮಕ್ಕಳು ಸೇವಿಸಿದರೆ ಆರೋಗ್ಯವಾಗಿರುತ್ತಾರೆ. ನಾವು ಹೆಲ್ತಿ ಆಗಿರಬೇಕು ಅಂತ ನಾವು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ನಾವು ತಿನ್ನಬೇಕಾಗುತ್ತೆ. ಸೊ ಅದೇ ರೀತಿ ಹಣ್ಣುಗಳಿಂದ ಫ್ರೂಟ್ಸ್ನ ತಿನ್ನೋದ್ರಿಂದ ಏನಾಗಿರುತ್ತೆ? ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಚಟುವಟಿಕೆ 9ರಲ್ಲಿ ಕೊಟ್ಟಿರುವ ಸಸ್ಯಗಳು ಯಾವ ಜೀವಿ ಯಾವುದನ್ನು ಕಾರಣವಾಗಿ ಅವಲಂಬಿಸಿದೆ? ಸೊ ಇದನ್ನು ಫುಡ್ ಸೈಕಲ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಮಿಡತೆನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಹದ್ದು ತಿನ್ನುತ್ತೆ, ಹದ್ದು ಏನು ತಿನ್ನುತ್ತೆ? ಅಣಬೆ ತಿನ್ನುತ್ತೆ. ಸೊ ಈ ಥರ ಇದನ್ನು ಫುಡ್ ಸೈಕಲ್ ಅಂತ ಕರೀತಾರೆ. ಸೊ ಇದ್ರ ಬೇಸಿಸ್ ಮೇಲೆ ಕೆಲವೊಂದು ಕ್ವಶನ್ಸ್ನ ಕೊಟ್ಟಿರ್ತಾರೆ. ಯಾವ ಥರ ಕ್ವಶನ್ಸ್ ನೋಡಿ, ಯಾವ ಥರ ಸಸ್ಯ, ಮರಗಳು, ಮಳೆ, ಸೂರ್ಯನ ಬೆಳಕು, ನೀರಿಗೆ ಅವಲಂಬಿಸಿದೆ. ನಾನು ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸೇಮ್ ಅದೇ. ಸಸ್ಯಗಳು ಮಳೆ ಮತ್ತು ಸೂರ್ಯನಿಂದ ಬೆಳೆಯುತ್ತೆ ಅಲ್ವಾ. ಸೊ ಮಿಡತೆಯ ಆಹಾರಕ್ಕಾಗಿ ಮಿಡತೆ ಸಸ್ಯವನ್ನು ತಿನ್ನುತ್ತೆ. ಹಾವು ಆಹಾರಕ್ಕಾಗಿ ಹಾವು ಕಪ್ಪೆಯನ್ನು ತಿನ್ನುತ್ತೆ. ಹದ್ದು ಆಹಾರಕ್ಕಾಗಿ ಹಾವನ್ನು ಅವಲಂಬಿಸಿದೆ. ಸೊ ಅಣಬೆ ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿದೆ. ನೆಕ್ಸ್ಟ್ ಚಟುವಟಿಕೆ 9, ಇಲ್ಲಿ ಪ್ರಾಣಿಗಳ ಉಪಯೋಗಗಳು. ಪ್ರಾಣಿಗಳನ್ನ ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವಿ ಅಂತ. ಒಂದು ಆಹಾರಕ್ಕಾಗಿ ಯಾವೆಲ್ಲ ಉಪಯೋಗಿಸ್ತೀವಿ? ಕುರಿ, ಮಟನ್, ಸೊ ಕೋಳಿ, ಚಿಕನ್. ಸೊ ಇವೆರಡು ಏನು ಮಾಡ್ತೀವಿ ನಾವು ಆಹಾರಕ್ಕಾಗಿ ನಾವು ಯೂಸ್ ಮಾಡ್ತೀವಿ. ಚಿಕನ್ ಸಾಂಬಾರು ಮಾಡ್ಬೋದು, ಮಟನ್ ಸಾಂಬಾರು. ಸೊ ಈ ಥರ. ಸೊ ಕುರಿ ಮತ್ತು ಕೂಡ ತಿಂತೀವಿ, ಮತ್ತು ಮೊಟ್ಟೆಗಾಗಿ. ಸೊ ಈ ಥರ ನಾವು ಯೂಸ್ ಮಾಡ್ಕೋತೀವಿ ಅಂತ. ನೆಕ್ಸ್ಟ್ ಅದೇ ಥರ ಸಾರಿಗೆಗಾಗಿ ಎತ್ತು, ಕುದುರೆ, ಒಂಟೆ, ಕತ್ತೆ. ಜೀವನೋಪಾಯಕ್ಕಾಗಿ ಎತ್ತುಗಳು, ಕುರಿ, ಕೋಳಿ, ಎಮ್ಮೆ. ಮನರಂಜನೆಗೆ ಕುರಿ, ಕೋಣ, ಕೋಳಿ. ನೆಕ್ಸ್ಟ್ ರಕ್ಷಣೆಗಾಗಿ ನಾಯಿ. ಸಸ್ಯ ಮತ್ತು ಇತರ ಜೀವ ನಡೆಸುವ ಪರಸ್ಪರ ಅವಲಂಬನೆ ಉದಾಹರಣೆ ಏನು? ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿ ಸಸ್ಯಗಳು ಬಿಡುವ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕತೆಯಾಗಿದೆ. ಸೊ ಆ ಒಂದು ಕ್ವಶನ್ಗೆ ಇದನ್ನು ಆನ್ಸರ್ ಆಗಿ ನೀವು ಬರೀರಿ. ನೆಕ್ಸ್ಟ್ ನೋಡಿ, ಮಾನವನು ತನ್ನ ಜೀವನ ನಿರ್ವಹಣೆಗೆ ಯಾವ ರೀತಿಯಲ್ಲಿ ಪ್ರಾಣಿಗಳನ್ನು ಅವಲಂಬಿಸಿದ್ದಾನೆ? ಮಾನವನು ತನ್ನ ಜೀವನ ನಿರ್ವಹಣೆಗೆ ಎತ್ತುಗಳು, ಎಮ್ಮೆಗಳು, ಕುದುರೆ, ಕತ್ತೆ, ಕುರಿ, ಆಡು, ನಾಯಿ, ಒಂಟೆ ಈ ಪ್ರಾಣಿಗಳ ಮೇಲೆ ಅವಲಂಬಿತ ಆಗಿದ್ದಾನೆ. ಎಲ್ಲ ಥರ ಪ್ರಾಣಿಗಳು ಏನಾಗಿದೆ? ಮನುಷ್ಯನಿಗೆ ಯಾವುದೇ ಆದರೂ ಒಂದು ರೀತಿಯಲ್ಲಿ ಏನು ಮಾಡುತ್ತೆ? ಸಹಾಯ ಮಾಡುತ್ತೆ. ಸೊ ಮನುಷ್ಯನು ಕೂಡ ಪ್ರಾಣಿಗಳ ಮೇಲೆ ಏನಾಗಿದ್ದಾನೆ? ಆಧಾರಿತ ಆಗಿದ್ದಾನೆ ಅಂತ ತಿಳಿಸ್ಬೋದು.